ಪ್ರಯಾಗದಲ್ಲಿ ಮುಳುಗಿ ನಾಮ ಹಾಕೊಂಡು ಬಂದರು. ಭಕ್ತ ಪುರಂದರದಾಸರಿಗಿಂತ ಇವರು ದೊಡ್ಡ ದಾಸ ಅಂತ ನಮ್ಮ ಜನರಿಗೆ ಅನಿಸತೊಡಗಿತು. ಧರ್ಮಸ್ಥಳಕ್ಕೆ ಹೋಗಿ ಬಂದರು. ಎಲ್ಲೆಲ್ಲಿ ಹೋಗ್ತಾರೆ ದೊಡ್ಡ ದೊಡ್ಡ ನಾಮ. ದೇವರೇ ನನಗೆ ಮುಖ್ಯಮಂತ್ರಿ ಕುರ್ಚಿಯನ್ನು ಸಿದ್ದರಾಮಯ್ಯನ ಕೆಳಗಿಳಿಸಿ ಕೊಡು ಅಂತ. ಇವರಿಗೊಂದು ಹುಂಬತನ ಇದೆ ಡಿ ಕೆ ಶಿವಕುಮಾರಿಗೆ. ಬುದ್ಧಿವಂತ ಜೊತೆ ಗುದ್ದಾಡುವುದೇ ಲೇಸು ಅಂತ ಒಂದು ಗಾದೆ ಇದೆ. ಆ ಥರ ಈ ಡಿ ಕೆ ಶಿವಕುಮಾರ್ ನನಗೆ ಎಲ್ಲವೂ ಗೊತ್ತು, ಗೊತ್ತಿಲ್ಲದ ಈ ವಿಚಾರವೇ ಇಲ್ಲ ನನಗೆ. ಅಮ್ಮ ತಾಯಿ ಸೋನಿಯಾ ಮಾತೆ, ನೀನೇ ಭಾರತ ಮಾತೆ, ನೀನೇ ನನಗೆ ಅಧಿದೇವತೆ, ಜೊತೆಗೆ ನಿನ್ನ ಮಗ ರಾಹುಲನೂ ನಮ್ಮ ದೇವಂತ ಸಂಭೂತರು, ಅವಳ ಅಕ್ಕ ಪ್ರಿಯಾಂಕಾ ಗಾಂಧಿಯೂ ದೇವತೆಯೇ. ನಿಮ್ಮ ಪಾದಗಳಿಗೆ ನನ್ನ ಶಿರವನ್ನು, ನಿಮ್ಮ ಪಾದಗಳಿಗೆ ನನ್ನ ಶಿರವನ್ನು ಇಟ್ಟು ನಮೋ ನಮಿಸ್ತೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಬೇಕಾಗಿತ್ತು. ಹೇಳಿದರೆ ಅವತ್ತೇ ಫಿಕ್ಸು ಮುಖ್ಯಮಂತ್ರಿ ಪಟ್ಟ. ಅದರಲ್ಲಿ ಅರ್ಥ ಕ್ಷಮಾಪಣೆ ಕೇಳುವಂಥದ್ದು ಏನಿದೆ? ಅದು RSS ಗೀತೆ ಅಂತ ಅವರೇನಾದರೂ ಅದರಲ್ಲಿ ಅರ್ಥಿಸಿದೆಯಾ? ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಚಾಮುಂಡಿ ಬೆಟ್ಟ ಹಿಂದೂದಳ್ಳ ಅಂತ ಒಂದು ಸೇರಿಸ್ಕೊಂಡಿದ್ದಾರೆ. ನಿಮ್ಮ ಯೋಚನೆ ಇರೋದು ಆ ಬೆಟ್ಟವನ್ನು ಹೈದರಾಲಿ ಅಥವಾ ಟಿಪ್ಪು ಬೆಟ್ಟ ಅಂತ ಮಾಡಲಿಕ್ಕೆ. ಸಂವಿಧಾನ ಖಾಲಿ ಪುಸ್ತಕವನ್ನು ಇಟ್ಕೊಂಡು ಈಗ ಜನರಿಗೆ ತೋರಿಸೋದಲ್ಲ ನಿಮ್ಮ ನಾಯಕ, ಅದರ ಒಳಗಿರೋದನ್ನು ಓದ್ಕೊಳ್ಬೇಕು ಮೊದಲು. ನಮ್ಮ ಡಿ ಕೆ ಶಿವಕುಮಾರ್ ಪ್ರಯಾಗದಲ್ಲಿ ಮುಳುಗಿ ನಾಮ ಹಾಕೊಂಡು ಬಂದರು. ಓಹೋ, ಎಂಥ ಭಕ್ತ! ಭಕ್ತ ಕನಕದಾಸ, ಭಕ್ತ ಪುರಂದರದಾಸರಿಗಿಂತ ಇವರು ದೊಡ್ಡ ದಾಸ ಅಂತ ನಮ್ಮ ಜನರಿಗೆ ಅನಿಸತೊಡಗಿತು. ಧರ್ಮಸ್ಥಳಕ್ಕೆ ಹೋಗಿ ಬಂದರು. ಎಲ್ಲೆಲ್ಲಿ ಹೋಗ್ತಾರೆ ದೊಡ್ಡ ದೊಡ್ಡ ನಾಮ, ಆದರೆ ಯಾಕೆ ಹೋಗ್ತಾ ಇದ್ರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಭಕ್ತಿ ಅಂತ ತಿಳ್ಕೊಂಡಿದ್ದು, ನಾನು ಕೂಡ ಭಕ್ತಿ. ಆದರೆ ಅವರು ಹೋಗ್ತಾ ಇದ್ದದ್ದು ಮುಖ್ಯಮಂತ್ರಿ ಕುರ್ಚಿಗೆ. ದೇವರೇ ನನಗೆ ಮುಖ್ಯಮಂತ್ರಿ ಕುರ್ಚಿಯನ್ನು ಸಿದ್ದರಾಮಯ್ಯನ ಕೆಳಗಿಳಿಸಿ ಕೊಡು ಅಂತ. ಯಾಕೆ ಇದಕ್ಕೆ ನನಗೆ ಪ್ರೂವ್ ಅಂತ ಹೇಳಿದ್ರೆ ಅವರೇ ಪ್ರೂವ್ ಮಾಡಿಬಿಟ್ರು. ಮೊನ್ನೆ ವಿಧಾನಸಭೆಯಲ್ಲಿ ಆಯಿತು. ಇವರಿಗೊಂದು ಹುಂಬತನ ಇದೆ ಡಿ ಕೆ ಶಿವಕುಮಾರಿಗೆ. ತುಂಬ ಬುದ್ಧಿವಂತರಲ್ಲದವರಿಗೆ, ತುಂಬ ವಿದ್ಯಾವಂತರಲ್ಲದವರಿಗೆ ಒಂದು ಹುಂಬತನ ಇರ್ತದೆ. ಏನು ಗೊತ್ತಾ? ಬ್ಲೈಂಡ್ ಆಗಿ ವಾದ ಮಾಡೋದು. ಒಬ್ಬ ವಿಚಾರವಂತ ತಾರ್ಕಿಕವಾಗಿ ವಾದ ಮಾಡ್ತಾನೆ. ಅದಕ್ಕೆ ಬುದ್ಧಿವಂತರ ಜೊತೆ ಗುದ್ದಾಡು ಹೆಡ್ಡನ ಜೊತೆ ಅಂತ ಒಂದು ಗಾದೆ ಇದೆಯಲ್ಲ, ಲೇಸು ಅಂತ. ಬುದ್ಧಿವಂತರ ಜೊತೆ ಗುದ್ದಾಡುವುದೇ ಲೇಸು ಅಂತ ಒಂದು ಗಾದೆ ಇದೆ. ಆ ಥರ ಈ ಡಿ ಕೆ ಶಿವಕುಮಾರ್ ನನಗೆ ಎಲ್ಲವೂ ಗೊತ್ತು, ಗೊತ್ತಿಲ್ಲದ ಈ ವಿಚಾರವೇ ಇಲ್ಲ ನನಗೆ ಅಂತ ಹೇಳಿಕೊಂಡು ವಿಧಾನಸೌಧದಲ್ಲಿ ಯಾವುದೋ BJP ಸದಸ್ಯ ಏನೋ ಹೇಳಿದ್ದಕ್ಕೆ, ನನಗೂ ಗೊತ್ತೇ ನಿಮ್ಮ RSS, ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಮಹಾಮಂಗಲೇ ಪುಣ್ಯಭೂಮಿ ತಧರ್ತೆ ಪತತ್ವೇ ಸಕಾಯೋ ನಮಸ್ತೆ ನಮಸ್ತೆ. ಈ 4 ಲೈನ ಹೇಳಿದ್ರು. ಇದು ಎಲ್ಲರಿಗೂ ಬರುತ್ತೆ. ವಿಧಾನಸೌಧಕ್ಕೆ ಹೋಗೋಕ್ಕೆ ಮುಂದೆ ನೋಡ್ಕೊಂಡು ಬರುತ್ತೆ. ನಾನು ಮೊದಲು ಹೋಗ್ತಿದ್ದೆ ಅಂತ ಹೇಳಿದ್ರು ಅವರು. ಓಕೆ, ಅದರ ಅರ್ಥ ಗೊತ್ತಿದೆಯಾ ಮಿಸ್ಟರ್ ಡಿ ಕೆ? ಅದರ ಅರ್ಥ ಗೊತ್ತಿದೆಯಾ? ತಾಯಿ ಭೂಮಿ ತಾಯಿ, ನೀನು ನನ್ನ ಜನನಿ, ನೀನು ನನ್ನ ಪೊರೆವಾಕೆ, ನಿನಗೆ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀನು ನನ್ನನ್ನು ಇಷ್ಟು ಬೆಳೆಸಿದ್ದೀಯಾ, ನೀನು ನನ್ನನ್ನು ಇಷ್ಟು ಪೋಷಿಸಿದೀಯಾ ತಾಯಿ ಭಾರತ ಮಾತೆ, ನಿನಗೆ ಈ ದೇಹ ಅರ್ಪಣೆ, ನಾನು ಸದಾ ನಿನ್ನ ಸೇವೆಯಲ್ಲಿ ಇರ್ತೇನೆ ಅಂತ ಅರ್ಥ. 4 ಲೈನ್ದ ಅರ್ಥ. ಇದಕ್ಕೆ ಕ್ಷಮಾಪಣೆ ಯಾಕೆ ಕೇಳಬೇಕು? ಇವರು ಏನು ಹೇಳಬೇಕಾಗಿತ್ತು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅಮ್ಮ ತಾಯಿ ಸೋನಿಯಾ ಮಾತೆ, ನೀನೇ ಭಾರತ ಮಾತೆ, ನೀನೇ ನನಗೆ ಅಧಿದೇವತೆ, ಜೊತೆಗೆ ನಿನ್ನ ಮಗ ರಾಹುಲನೂ ನಮ್ಮ ದೇವಂತ ಸಂಭೂತರು, ಅವಳ ಅಕ್ಕ ಪ್ರಿಯಾಂಕಾ ಗಾಂಧಿಯೂ ದೇವತೆಯೇ. ನಿಮ್ಮ ಪಾದಗಳಿಗೆ ನನ್ನ ಚರಣವನ್ನು, ನಿಮ್ಮ ಪಾದಗಳಿಗೆ ನನ್ನ ಶಿರವನ್ನು, ನಿಮ್ಮ ಪಾದಗಳಿಗೆ ನನ್ನ ಶಿರವನ್ನು ಇಟ್ಟು ನಮೋ ನಮಿಸ್ತೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಬೇಕಾಗಿತ್ತು. ಹೇಳಿದರೆ ಅವತ್ತೇ ಫಿಕ್ಸು ಮುಖ್ಯಮಂತ್ರಿ ಪಟ್ಟ. ಈಗೇನು ಮಾಡಿದರು? ಹೇಳ್ಬಿಟ್ಟು ಓಹೋ, ಯಾವಾಗ ನನಗೇನು ಹುಂಬತನದಲ್ಲಿ RSSನ ಗೀತೆ ಹೇಳಿದ್ರಲ್ಲ, ಕ್ಷಮಾಪಣೆ ಎಲ್ಲ ಕೇಳಿದರು. ಅದರ ಅರ್ಥ ಗೊತ್ತಿದ್ದರೆ ನಾವೇನು ರೀ ಅದು RSS ಗೀತೆನೇ ಯಾಕಬೇಕು ಅಂತ ಹೇಳಿದರೆ ಅವರು ಭಾರತ ಮಾತೆಗೆ ನಮಿಸು ಅಂತ ಹೇಳಿದ್ದೇನೆ, ನನ್ನ ತಾಯಿಗೆ ಈ ದೇಶವೇ ನನಗೆ ಮುಖ್ಯ ಅಂತ ಹೇಳಿದ್ದು. ಅದರಲ್ಲಿ ಅರ್ಥ ಕ್ಷಮಾಪಣೆ ಕೇಳುವಂಥದ್ದು ಏನಿದೆ? ಅದು RSS ಗೀತೆ ಅಂತ ಅವರೇನಾದರೂ ಅದರಲ್ಲಿ ಅರ್ಥಿಸಿದೆಯಾ ಅಂತ ಕೇಳಿದರೆ ಮುಗಿದೋಗ್ತಿತ್ತು. ಅವರು ಈಗ ಅದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಚಾಮುಂಡಿ ಬೆಟ್ಟ ಹಿಂದೂದಳ್ಳ ಅಂತ ಒಂದು ಸೇರಿಸ್ಕೊಂಡಿದ್ದಾರೆ. ಯಾಕೆಂದರೆ ಮುಸಲ್ಮಾನರ ಓಲೈಕೆ ಮಾಡಬೇಕು, ಕಾಂಗ್ರೆಸ್ಸನ್ನು ಮೆಚ್ಚಿಸಬೇಕು ಸೋನಿಯಾ ಗಾಂಧಿ. ನೀವು ಅದ್ಯಾವುದೋ ಬೆಟ್ಟವನ್ನು, ಆಂಜನೇಯ ಬೆಟ್ಟವನ್ನು ಯೇಸು ಕ್ರಿಸ್ತನ ಬೆಟ್ಟ ಅಂತ ಮಾಡಿ ಈಗಾಗಲೇ ರಿಹರ್ಸಲ್ ಮಾಡ್ಕೊಂಡವರಲ್ವಾ ಡಿ ಕೆ?
ನಿಮ್ಮ ಯೋಚನೆ ಇರೋದು ಆ ಬೆಟ್ಟವನ್ನು ಹೈದರಾಲಿ ಅಥವಾ ಟಿಪ್ಪು ಬೆಟ್ಟ ಅಂತ ಮಾಡಲಿಕ್ಕೆ, ಈ ಚಾಮುಂಡಿ ಬೆಟ್ಟವನ್ನು ಹಿಂದೂಗಳ ನಂಬಿಕೆಯನ್ನು ಒಡಿಲಿಕ್ಕೆ. ಮತ್ತು ನೀವು ಆಡಳಿತ ನಡೆಸಿ, ಯಾರು ಬೇಡ ಅನ್ನಲ್ಲ. ತುಂಬ ನೀವು ಒಂದು ವರ್ಗವನ್ನು, ಒಂದು ಜನಾಂಗವನ್ನು ಓಲೈಸ್ತಿದ್ದೀರಿ, ಅತಿಯಾಗಿ ಓಲೈಸ್ತಿದ್ದೀರಿ ರೀ ನೀವು. ಯಾಕೆ? ಅದಕ್ಕೆ ನಿಮಗೆ ಓಟಿಗಾಗಿ ನೀವು ಯಾವ ಹಂತಕ್ಕೂ ಬೇಕಾದರೆ ಮುಟ್ತೀರಿ. ಓಟಿಗೆ ಯಾವ ಕೊಲೆಯನ್ನು ಬೇಕಾದರೂ ಮಾಡ್ಬೋದು. ಮುಂದೆ ಭಯಾನಕ ಆಗ್ತದೆ, ಹೆದರಿಕೆ ಆಗ್ತದೆ ನಿಮ್ಮ ಜೊತೆ. ಯಾರ ಮೇಲೆ ಕೇಸ್ ಹಾಕ್ತೀರಿ ನೀವು ಯಾರ ಮೇಲೆ? ಈಗ ನನ್ನ ಮೇಲೆ ಕೇಸ್ ಹಾಕ್ತೀರಿ ನೀವು, ಆಗಲ್ಲ ನಿಮಗೆ. ಯಾಕೆಂದರೆ ನಾನೇ ನಿಮ್ಮನ್ನ ತಾರ್ಕಿಕವಾಗಿ ನಿಮ್ಮನ್ನು ಟೀಕಿಸ್ತಾ ಇದ್ದೀನಿ. ಆರ್ಟಿಕಲ್ 19 ಪ್ರಕಾರ ಅಲ್ವಾ? ಆರ್ಟಿಕಲ್ 19 ಪ್ರಕಾರ ಕೇಸ್ ಹಾಕಿದ್ರೆ ಕೋರ್ಟಿಗೆ ಹೋಗ್ತೀನಿ. ಅಲ್ಲಿ ಆರ್ಟಿಕಲ್ 32 ಅಲ್ಲಿ ಹೇಳಿದೆ, ರೆಮಿಡಿಗಳ ಬಗ್ಗೆ ಹೇಳಿದೆ. ಇದನ್ನು ಉಲ್ಲಂಘಿಸಿದರೆ, ಇದನ್ನು ನಿಮ್ಮ ಮೇಲೆ ಯಾರಾದರೂ ಪ್ರಾರಂಭ ಮಾಡಿದರೆ ಏನು ಅಂತ. ಸಂವಿಧಾನ ಖಾಲಿ ಪುಸ್ತಕವನ್ನು ಇಟ್ಕೊಂಡು ಈಗ ಜನರಿಗೆ ತೋರಿಸೋದಲ್ಲ ನಿಮ್ಮ ನಾಯಕ. ಅದರ ಒಳಗಿರೋದನ್ನು ಓದ್ಕೊಳ್ಬೇಕು. ಮೊದಲು ಓದ್ಕೊಂಡು ಮಾತಾಡಿ. ನೀವು ಅಷ್ಟೇ, ಸಿದ್ದರಾಮಯ್ಯನವ್ರು, ನೀವು ಲಾಯರ್ ಅಲ್ವಾ? ನೀವು ಲಾಯರ್ಗಿರಿ ಮಾಡಿದೆ ವರ್ಷ ಆಯಿತು. ಸಂವಿಧಾನ ಒಂದು 10 ಡಿಟೇಲ್ ಓದಿದರೆ ಈ ಮೋದಿ ಮತ್ತು ಅಮಿತ್ ಶಾ ಮತ್ತು BJP ಸರ್ಕಾರ ಹೇಗೆ 370 ತೆಗೆದ್ರು ಅಂತ ಗೊತ್ತಾಗುತ್ತೆ ನಿಮಗೆ. ನೀವು ಇಟ್ಕೊಂಡು ಬಂದಿದ್ರಲ್ಲ ಹೀಗೆ ಕಾಪಾಡಿಕೊಂಡು, ಹೇಗೆ ಅವ್ರು ತೆಗೆದ್ರು ಅಂತ ಮುಂದೆ ಬರ್ತದೆ. ನಿಜ ಮಹಾತ್ಮ ಬಾಬಾ ಸಾಹೇಬ್ ಹೇಳಿದ್ದು ಆರ್ಟಿಕಲ್ 42 ಅಲ್ಲಿ ಹೇಳಿದ್ದಾರೆ, ಸಮಾನ ನಾಗರಿಕ ಸಂಹಿತೆ ಅಂತ. ಮೋದಿ ಬರೆದಿದ್ದಲ್ಲ, ಅಮಿತ್ ಶಾ ಬರೆದಿದ್ದಲ್ಲ, ಅಂಬೇಡ್ಕರ್ ಬರೆದಿದ್ದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.